ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಸುಸಜ್ಜಿತ ಆಸ್ಪತ್ರೆಗಳಲ್ಲಿ ಎಲ್ಲರಿಗೂ ಚಿಕಿತ್ಸೆ ಪಡೆಯುವುದು ಕಷ್ಟವಾಗಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಜನರ ಆರೋಗ್ಯದ ಸಲುವಾಗಿ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ಆರೋಗ್ಯ ಮೇಳ ಆಯೋಜಿಸಬೇಕೆಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ರಾಜ್ಯದಲ್ಲಿ 2 ಕಾಫ್ ಸಿರಪ್ ಮಾದರಿಗಳಲ್ಲಿ ಅಸಾಮಾನ್ಯ ಅಂಶಗಳು ಪತ್ತೆ. ಆರೋಗ್ಯ ಇಲಾಖೆಯಿಂದ ಎಚ್ಚರಿಕೆ ಕ್ರಮ ಹಾಗೂ ಮಾರ್ಗಸೂಚಿ ಪ್ರಕಟಿಸಲಿದೆ ಎಂದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಂಎ ಗೋಪಾಲಸ್ವಾಮಿ ಬ್ರಿಗೇಡ್ ವತಿಯಿಂದ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅವರಿಂದ ಚಾಲನೆ. ವಾರ್ತೆಗಳ ವಿವರ. ಎಲ್ಲರೂ ಸುಸಜ್ಜಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವುದು ಕಷ್ಟವಾಗಿರುವ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು, ರಾಜಕಾರಣಿಗಳು ತಾಲೂಕಿನ ಜನರ ಆರೋಗ್ಯದ ಸಲುವಾಗಿ ಕಳಕಳಿ ಇಟ್ಟುಕೊಂಡು ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ಆರೋಗ್ಯ ಮೇಳ ಆಯೋಜಿಸಬೇಕೆಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು. ಪಟ್ಟಣದ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಎಂಎ ಗೋಪಾಲಸ್ವಾಮಿ ಯುವ ಬ್ರಿಗೇಡ್ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸೋಮವಾರದಂದು ಚಾಲನೆ ನೀಡಿ ಮಾತನಾಡಿದ ಅವರು, ಎಂಎ ಗೋಪಾಲಸ್ವಾಮಿ ಅವರು ಜನಸೇವೆಯ ಮಹದಾಸೆಯಿಂದ ರಾಜಕೀಯಕ್ಕೆ ಬಂದವರು. ಜನಸೇವೆ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಯೋಚಿಸಿದವರು. ಜನಸೇವೆಯ ಪ್ರಮುಖ ಅಸ್ತ್ರವಾಗಿಸಿ ತಮ್ಮ ಹುಟ್ಟುಹಬ್ಬದಂದು ಆರೋಗ್ಯಕ್ಕೆ ಶಿಬಿರವನ್ನು ಆಯೋಜಿಸುವ ಮೂಲಕ ತೃಪ್ತಿ ಕಾಣುತ್ತಿದ್ದಾರೆ ಎಂದರು. ಆದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ನನಗೆ ಆಗಲಿಲ್ಲ. ಆದರೂ ಇವತ್ತೇನು ತರೀಕೆರೆ ಚಿಕ್ಕಮಗಳೂರು ಪ್ರವಾಸ ಇರುವ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತೇ ಅವರು ಹುಟ್ಟುಹಬ್ಬ. ನಿನ್ನೆ ಬಂದಿದ್ದರೆ ಅವ್ರು ಹುಟ್ಟುಹಬ್ಬ ಆಗ್ತಾ ಇರಲಿಲ್ಲ. ಇವತ್ತು ಅವ್ರು ಹುಟ್ಟುಹಬ್ಬ ಬಂದಿದೆ. ನಿನ್ನೆ ಬಂದಿದ್ದರೆ ಹುಟ್ಟುಹಬ್ಬ ಬರ್ತಾ ಇರಲಿಲ್ಲ. ಅದಕ್ಕೆ ನಾನೇ ಬಂದು ಅವರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯ ಹೇಳುವಂಥ ಅವಕಾಶ ಸಿಗ್ತದೆ ನನಗೆ. ಗೋಪಾಲಸ್ವಾಮಿಯವರು ನನಗೆ ಬಹಳ ವರ್ಷಗಳಿಂದ ಪರಿಚಯ ಮತ್ತು ಒಳ್ಳೆಯ ನಮ್ಮ ಪಕ್ಷದ ಒಳ್ಳೆಯ ಸಂಘಟನೆ ಮಾಡಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ಕೆಲಸ ಮಾಡಿ ಮತ್ತು ಭಾಳ ಸಕ್ರಿಯವಾಗಿರ್ತಾರೆ. ಅದರಲ್ಲೂ ಮತ್ತು ಜನರ ಸೇವೆ ಮಾಡತಕ್ಕಂಥ ಒಂದು ಸೇವಾ ಮನೋಭಾವ ಇರುವಂಥ ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ನಮ್ಮ ಗೋಪಾಲಸ್ವಾಮಿ ಅಂತ ಹೇಳ್ಬೋದು. ಜನರ ಜೊತೆ ಇರಬೇಕು, ಜನರಿಗೆ ಏನಾದರೂ ಮಾಡಬೇಕು, ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ತಕ್ಕಂಥದ್ದು ಅದರ ಮುಖಾಂತರ ನಾವು ನಮ್ಮ ಏನು ಕ್ಷೇತ್ರ ಅಥವಾ ನಮ್ಮ ಊರಿನ ಜನರಿಗೆ ಸಹಾಯ ಮಾಡಬೇಕು, ಒಳ್ಳೇದು ಮಾಡಬೇಕು ಅಂತ ಒಂದು ಇಚ್ಛೆ ಇರುವಂಥ ಒಬ್ಬ ವ್ಯಕ್ತಿ. ಮತ್ತು ಕೇವಲ ಯಾವುದೋ ಒಂದು ಸಂದರ್ಭಕ್ಕೆ ಬಂದು ಕೆಲಸ ಮಾಡಿ ತದನಂತರ ಮತ್ತೆ ಅಧಿಕಾರಕ್ಕೋಸ್ಕರ ಮಾತ್ರ ಬರುವಂಥದ್ದಲ್ಲ. ಅಧಿಕಾರ ಇಲ್ಲೇ ಹೋಗಲಿ, ನಿರಂತರವಾಗಿ ಜನರ ಜೊತೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದು ನಿಜವಾಗ್ಲೂ ಮೆಚ್ಚುವಂಥ ವಿಷಯ. ಇವತ್ತು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಅಂದ್ಕೊಂಡು ಅದರಲ್ಲೂ ಕಬಡ್ಡಿ ಪಂದ್ಯಾವಳಿ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿದ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಜನಾನುರಾಗಿ ಗೋಪಾಲಸ್ವಾಮಿ ಅವರು ರಾಜಕೀಯವಾಗಿ ತಳಮಟ್ಟದಿಂದ ಕಷ್ಟಪಟ್ಟು ಮೇಲೆ ಬಂದವರು. ಜನರ ಕಷ್ಟ ಅರಿತ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬದ ಸಲುವಾಗಿ ಆರೋಗ್ಯ ಮೇಳ ನಡೆಸಿ ಜನಸೇವೆ ಮಾಡುತ್ತಿದ್ದಾರೆ. ಮುಂದೆ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಅಗತ್ಯವೆಂದರು. ನಾವು ನಾಯಕನ ದರ್ಶನ ಪಡೆದು ನಮ್ಮ ಗೋಪಾಲಸ್ವಾಮಿಯವರ ಒಂದು 55ನೇ ಹುಟ್ಟುಹಬ್ಬದ ಆಚರಣೆಗೆ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಜನಸಾಕಾರದ ಜನಮೆಚ್ಚಿದ ನಾಯಕರಾದಂತಹ ಸಚಿವರು ಆದಂತಹ ದಿನೇಶ್ ಗುಂಡೂರಾವ್ ಸಾಹೇಬರು ಇವತ್ತು ಆದರವಾದಂತಹ ಸ್ವಾಗತ ಪಡಿಸಿಕೊಂಡರು. ಈಗ ಹೇಳಿದ್ರೆ ಇವತ್ತು ಅವರು ಪಕ್ಷದ ಸಂಘಟನೆಯಿಂದ ಬಂದಿರೋದ್ರಿಂದಾಗಿ ಪಕ್ಷದ ಪ್ರತಿಯೊಂದು ನಾಡಿಮಿಡಿತ ಕಾರ್ಯಕರ್ತರ ನಾಡಿಮಿಡಿತ ಅವರು ಹೋಗಿರ್ತಾರೆ. ಹಾಗಾಗಿ ಇವತ್ತು ನಮ್ಮ ಗೋಪಾಲಸ್ವಾಮಿ ಹುಟ್ಟುಹಬ್ಬಕ್ಕೆ ಬಂದಿದ್ದಾರೆ. ಗೌರವದ ಕರ್ತವ್ಯದ ಸ್ಥಿತಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಅವರು ಬಂದಿದ್ದಾರೆ. ಹಾಗೂ ವೇದಿಕೆಯ ಎಲ್ಲ ಪೂಜಾ ಸ್ವಾಮೀಜಿಗಳಿಗೂ ಸಹ ನಮಸ್ಕರಿಸುತ್ತಾ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಒಂದು ಕ್ಷಿಪ್ರ ಕ್ರಾಂತಿಯನ್ನೇ ಮಾಡಿರುವಂತಹ ಹೆಗ್ಗಳಿಕೆ ನಮ್ಮ ದಿನೇಶ್ ಅವರಿಗೆ ಹೆಮ್ಮೆಯಿಂದ ನಾವು ಇವತ್ತು ಕಡೆಗಾರಿಕೆ ಸುಮಾರು ನ್ಯೂನತೆಗಳು ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು, ವೈದ್ಯರಲ್ಲಾಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು ಒಂದು ಅರ್ಧಕ್ಕೆ ಒಂದು ಕ್ಷಿಪ್ರ ಕ್ರಾಂತಿಯನ್ನು ಮಾಡುವ ಮುಖಾಂತರ ಒಂದು
ಶಿಬಿರದಲ್ಲಿ ಎಲ್ಲ ವಿಭಾಗಗಳಿಂದ ಸುಮಾರು 1000ಕ್ಕೂ ಹೆಚ್ಚು ರೋಗಿಗಳನ್ನು ಪರೀಕ್ಷಿಸಲಾಯಿತು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಾಸನ ಮತ್ತು ಕೊಡಗು ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ ಮತ್ತು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿದರು. ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ಹಿರಿಸಾವೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್, ಕಾಂಗ್ರೆಸ್ ಮುಖಂಡರಾದ ಅಣತಿ ಆನಂದ್, ಎಚ್ಕೆ ಮಹೇಶ್, ಪರಿಸರ ಪ್ರೇಮಿ ಚಾನ ಅಶೋಕ್, ಆದಿಚುಂಚನಗಿರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಧರ್ಮೇಂದ್ರ ಸೇರಿದಂತೆ ಜಿಲ್ಲೆ ಹಾಗೂ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು. ಪ್ರತಿ ದಿವಸ ಕೂಡ 5 ರಿಂದ 10 ಸಾವಿರ ಜನ ಅನ್ನದಾನ ಮಾಡುವಂತ ಸುಮಾರು 1 ದಿವಸ 2 ದಿವಸ ಅಂತಲ್ಲ, ತಿಂಗಳಾಗಟ್ಟ 48 ದಿವಸಗಳು ಕೂಡ ಅನ್ನ ಸಂತರ್ಪಣೆಯನ್ನು ಮಾಡಿಕೊಂಡು ನಮ್ಮ ಪ್ರಸನ್ನ ಗಣಪತಿ ನೋಡಿ ಇವತ್ತು ಧರ್ಮಸ್ಥಳದ ಮಾದರಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷವಾಗಿ ಈ ಒಂದು ಪ್ರಸನ್ನ ಗಣಪತಿ ಸೇವಾ ಸಮಿತಿಯಿಂದ ಒಳ್ಳೆ ಕೆಲಸಗಳಾಗ್ತಾ ಇದೆ. ಇವತ್ತು ಗೋಪಾಲ ಸ್ವಾಮಿಯವರು ಹುಟ್ಟುಹಬ್ಬದ ಸವಿನಂದಕ್ಕೋಸ್ಕರ ಆರೋಗ್ಯ ಮೇಳವನ್ನು ಮಾಡಿ ಅವರ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ ಅಂತ ಈ ಸಂದರ್ಭ ಹೇಳ್ತಾ ನೀವೆಲ್ಲ ಅವರಿಗೆ ಅರಸಿ ಆಶೀರ್ವಾದ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ನೀವೆಲ್ಲ ಹೇಳಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಅವರಿಗೆ, ಅವರ ಕುಟುಂಬಕ್ಕೆ, ಬಂದಿರುವಂಥ ಸಚಿವರಿಗೆ, ಸಂಸದರಿಗೆ, ಇಲ್ಲಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಭಗವಂತನ ಆಶೀರ್ವಾದ ಸದಾ ಇದೆ ಅಂತ ನಾನು ಕೂಡ ತುಂಬದಿಂದ ಹಾರೈಸ್ತೇನೆ. ಜೈ ಶ್ರೀ ಗುರುದೇವ. ರಾಜ್ಯದಲ್ಲಿ 2 ಕಾಫ್ ಸಿರಪ್ ಮಾದರಿಗಳಲ್ಲಿ ಅಸಾಮಾನ್ಯ ಅಂಶಗಳು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಎಚ್ಚರಿಕೆ ಕ್ರಮ ಕೈಗೊಂಡಿದ್ದು, ರಾಜ್ಯದ ಜನರಿಗೆ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟಿಸಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಕಾರ್ಯಕ್ರಮದ ಸಲುವಾಗಿ ಚನ್ನರಾಯಪಟ್ಟಣಕ್ಕೆ ಆಗಮಿಸಿದ ಆರೋಗ್ಯ ಸಚಿವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಧ್ಯಪ್ರದೇಶದ ಸಿರಪ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದವರೊಂದಿಗೆ ಮಾತನಾಡಿ, ಕರ್ನಾಟಕದಲ್ಲೂ ಈಗ 2 ಸಿರಪ್ ಮಾದರಿಗಳು ಪತ್ತೆಯಾಗಿವೆ. ಇಂದು ಸಾರ್ವಜನಿಕರಿಗೆ ನಮ್ಮ ಮಾರ್ಗಸೂಚಿ ಇಲಾಖೆಯಿಂದ ಬಿಡುಗಡೆ ಮಾಡಲಾಗ್ತಿದೆ. ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಎಂಬುದರ ಕುರಿತು ಸ್ಪಷ್ಟ ಸೂಚನೆ ನೀಡಲಾಗ್ತಿದೆ. ಕಾಫ್ ಸಿರಪ್ ತಯಾರಿಸುವ ಬೇರೆ ಕಂಪನಿಗಳ ಮಾದರಿಗಳನ್ನು ಸಂಗ್ರಹಿಸಿ ತಪಾಸಣೆ ನಡೆಸುವಂತೆ ಸೂಚನೆ ನೀಡಲಾಗಿದೆ. ಈ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. 1-2 ದಿನಗಳಲ್ಲಿ ಅದರ ವರದಿ ಬರುತ್ತದೆ. ರಾಜ್ಯದಲ್ಲಿ ಯಾವುದೇ ರೀತಿಯ ಅಸುರಕ್ಷಿತ ಔಷಧ ಮಾರುಕಟ್ಟೆಗೆ ಬಾರದಂತೆ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದರು. ಔಷಧಗಳ ವ್ಯವಹಾರದಲ್ಲಿ ಪಾರದರ್ಶಕತೆ ತರುವುದು ಅತ್ಯವಶ್ಯಕ. ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದೇನೆ. ಕಾಫ್ ಸಿರಪ್ ತಯಾರಿಕಾ ಘಟಕಗಳು ಮತ್ತು ಸರಬರಾಜುದಾರರ ನಡುವೆ ಸಂವಹನದ ಕೊರತೆ ಹಾಗೂ ನಿರ್ಲಕ್ಷ್ಯದಿಂದ ಈ ರೀತಿಯ ಘಟನೆಗಳು ನಡೆಯುತ್ತಿವೆ. ತಯಾರಕರು ಒಂದು ಕಡೆ, ಸರಬರಾಜುದಾರರು ಇನ್ನೊಂದು ಕಡೆ ಇರುತ್ತಾರೆ. ಕರ್ನಾಟಕದಲ್ಲಿ ಮಾದರಿ ಸರಿ ಇಲ್ಲ ಎಂದು ಗೊತ್ತಾದಾಗ ಇಡೀ ದೇಶಕ್ಕೂ ಮಾಹಿತಿ ಹಂಚಿಕೊಳ್ಳಬೇಕು ಎಂದರು. ಪತ್ತೆಯಾದ ಕಾಫ್ ಸಿರಪ್ ಕರ್ನಾಟಕದಲ್ಲಿ ಸರಬರಾಜಾಗಿಲ್ಲ. ಆದರೆ ತಮಿಳುನಾಡು, ಮಧ್ಯಪ್ರದೇಶ, ಪುದುಚೇರಿ, ರಾಜಸ್ಥಾನ ಹಾಗೂ ಒಡಿಶಾದಲ್ಲಿ ಬಳಕೆಯಾಗಿರುವ ಮಾಹಿತಿ ಲಭ್ಯವಾಗಿದೆ. ಈ ಸಿರಪ್ಗಳಲ್ಲಿ ಡೈಎಥಿಲಿನ್ ಕಾಲ್ ಎಂಬ ಹಾನಿಕಾರಕ ರಾಸಾಯನಿಕ ಅಂಶ ಬಳಕೆಯಾಗಿದೆ. ಮಕ್ಕಳಿಗೆ ಕಾಫ್ ಸಿರಪ್ ನೀಡುವಾಗ ಪಾಲಕರು ಎಚ್ಚರಿಕೆ ವಹಿಸಬೇಕು. ವಿಶೇಷವಾಗಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಯಾವುದೇ ಸಿರಪ್ ನೀಡುವ ಮೊದಲು ವೈದ್ಯರ ಸಲಹೆ ಅವಶ್ಯ ಎಂದು ಸಚಿವರು ಎಚ್ಚರಿಸಿದರು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಲಾಖೆಯನ್ನು ಚುರುಕುಗೊಳಿಸಿದ್ದೇವೆ. ರಾಜ್ಯದಲ್ಲಿ 1800 ಹೊಸ ವೈದ್ಯರ ನೇಮಕಾತಿ ಮಾಡಲಾಗಿದೆ. ಪಿಜಿ ವೈದ್ಯರ ನೇಮಕಾತಿ ಸಂಬಂಧ ಕೂಡ ಕ್ರಮ ವಹಿಸಲಾಗಿದೆ. ಈ ಹಿಂದೆ ಆರೋಗ್ಯ ಸುರಕ್ಷತೆ ಬಗ್ಗೆ ಯಾರೂ ಗಮನ ಹರಿಸಿರಲಿಲ್ಲ. ನಮ್ಮ ಸರ್ಕಾರ ಬಂದ ಬಳಿಕ ಆಹಾರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಸಾರ್ವಜನಿಕರಿಗೆ ಆಹಾರ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ಬಗ್ಗೆ ಕ್ರಮ ವಹಿಸಲಾಗಿದೆ. ಮಿನರಲ್ ವಾಟರ್ ತಯಾರಿಕೆ ಸಂಬಂಧ ಮತ್ತೊಂದು ಸುತ್ತಿನ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಮಕ್ಕಳ ತಜ್ಞರು ಮತ್ತು ಅರವಳಿಕೆ ತಜ್ಞರು 3 ಜನ ಇದ್ದರೆ ಹೆಚ್ಚು ಅಲ್ಲಿ ಈ ಹೆರಿಗೆಗಳಾಗ್ತದೆ ಮತ್ತು ಒಳ್ಳೆ ಸೇವೆ ನೀಡಬೇಕು ಮತ್ತು ಈ ಬಾಣಂತಿಯ ಸಾವುಗಳು ಅದೆಲ್ಲ ಕೂಡ ನಿಯಂತ್ರಣ ಆಗಬೇಕು. ಎಲ್ಲರೂ ಇರ್ತಾರೆ, ಪ್ರಯಾಣ ಅಂತ ಹೇಳ್ತೀವಿ, ತ್ರಿವಳಿ ತಜ್ಞರು ಇರಬೇಕು. ಅದು ಪ್ರತಿಯೊಂದು ತಾಲೂಕು ಆಗ್ಬೋದು. ಈಗ ಅನೇಕ ಕಡೆ ಈ 3 ಜನ ಒಟ್ಟಿಗೆ ಇಲ್ಲೇ ಇರುವಂಥದ್ದು ಕೂಡ ಇದೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇದರಲ್ಲಿ ಡಬಲ್ ಇರಬೇಕು. 2 ತಿಳುವ ತಜ್ಞರು, 2 ಪೀಡಿಯಾಟ್ರಿಷಿಯನ್ ಮತ್ತು ಮಕ್ಕಳ ತಜ್ಞರು, 2 ಅನೆಸ್ಥೆಸಿಸ್ಟ್, 3 ಜನರು ಡಬಲ್ ಇರಬೇಕು. ಅಂದರೆ 24 ಗಂಟೆ ತಾಲೂಕು ಆಸ್ಪತ್ರೆಯಲ್ಲಿ ಈ ವೈದ್ಯರು ಬರಬೇಕು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಹೆರಿಗೆಗಳು ಕೂಡ ಚೆನ್ನಾಗಾಗ್ತದೆ ಮತ್ತು ಜನರು ಕೂಡ ವಿಶ್ವಾಸ ಇರ್ತದೆ. ಆಸ್ಪತ್ರೆಗೆ ಹೋದರೆ ಡಾಕ್ಟರ್ ಸಿಗ್ತಾರೆ, ಎಷ್ಟು ಗಂಟೆಗಾದರೂ ಹೋದರೂ ಕೂಡ ನಮಗೆ ಆ ವೈದ್ಯರು ಸಿಗ್ತಾರೆ. ಸೊ ಡಬಲ್ ಟ್ರಯಲ್ ಮಾಡಬೇಕು. ಅವಾಗ ಏನು ಮಾಡ್ತೀವಿ, ಅನೇಕ ನಮ್ಮಲ್ಲಿ ಸುಮಾರು CHCಗಳಲ್ಲಿ ಹೆರಿಗೆಗಳ ಪ್ರಮಾಣ ಭಾಳ ಕಮ್ಮಿ ಇದೆ. ಆದರೂ ಅಲ್ಲಿ ಒಂದು ಕಡೆ ಒಬ್ಬರು ಗೈನಕಾಲಜಿಸ್ಟ್ ಇರ್ತಾರೆ, ಒಂದು ಕಡೆ ಒಬ್ಬರು ಅನೆಸ್ಥೆಸಿಸ್ಟ್ ಇರ್ತಾರೆ. ಆ ಥರ ಎಲ್ಲ ಸಿಸ್ಟಮ್ಗಳಿದೆ. ಸೊ ನಾವು
ಎಲ್ಲ CHಗಳಲ್ಲ, ಯಾವ CHಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ನಾವು ಕ್ರಿಯೇಟ್ ಹೋಗೋದು. ಅದೇ ಒಂದು ಕನಿಷ್ಠ 25ರಿಂದ 30 ಹೆರಿಗೆಗಳು ಆಗ್ತಾ ಇರಬೇಕು. ಪ್ರತಿ ದಿನ ಮಾರ್ಕ್ ಮಾಡಬೇಕು, ಹೊರಡೋದಕ್ಕೆ ಮುಂಚೆ ಮಾರ್ಕ್ ಮಾಡಬೇಕು, 2 ಸಲ ಮಾರ್ಕ್ ಮಾಡಬೇಕು ಇದೆ. ಆ ಥರ ಮಾಡಿದ್ದೀವಿ. ಅದರಲ್ಲಿ ಈಗ ಅದು ಇಂಪ್ಲಿಮೆಂಟ್ ಆಗಿದೆ. ಈಗ ಸುಮಾರು 90% ಜನ ರಿಜಿಸ್ಟರ್ ಆಗಿದೆ. ನಾವು ಅದ್ರ ಮೇಲೆ ಇನ್ನೂ ಕ್ರಮಗಳು ಶುರು ಮಾಡೋಕ್ಕೆ ಹೋಗಿಲ್ಲ. ಯಾರ ಅಟೆಂಡೆನ್ಸ್ ಕಮ್ಮಿ ಆಗಿದೆ, ಬಟ್ ನಾಳೆ ನಾವು ಅದನ್ನು ಅವ್ರ ವೇತನಕ್ಕೆ ಲಿಂಕ್ ಮಾಡ್ತೀವಿ. ಅಟೆಂಡೆನ್ಸ್ ಕಮ್ಮಿ ಆಗಿರೋರಿಗೆ ಅವ್ರ ಸಂಬಳ ಲಿಂಕ್ ಮಾಡ್ತೀವಿ. ಇನ್ನೂ ಲಿಂಕ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲರೂ ಕೂಡ ಈಗ ಅದನ್ನು ಉಪಯೋಗಿಸೋದು ಮಾಡಿದ್ವಿ. 90% ಜನ ಈಗ ಉಪಯೋಗಿಸ್ತಾ ಇದ್ದಾರೆ. ಇನ್ನೂ 10-15% ಬಾಕಿ ಇದೆ ಅಂತ ಹೇಳಿದ್ರು. ಇನ್ನೊಂದು 2 ತಿಂಗಳಲ್ಲೆಲ್ಲ ಆದ ನಂತರ ಅಟೆಂಡೆನ್ಸ್ ಅದೇನಾಗ್ತದೆ, ಭಾಳ ಸಿಂಪಲ್ ಇದೆ. ನಮಗೆ ₹1 ಖರ್ಚಿಲ್ಲ, ಬರೀ ಆ್ಯಪ್ ಮಾತ್ರ ಮಾಡಿದ್ದೀವಿ. ಅವ್ರ ಫೋನಲ್ಲಿ ಅವರೇ ಫೋಟೋ ತಗೊಂಡು ಅವರೇ ಕ್ಯಾಪ್ಚರ್ ಮಾಡಿ ಅಟೆಂಡೆನ್ಸನ್ನು, ಯಾಕಂದರೆ ಅವ್ರು PHC ಹೋಗಿದ್ದೀನಿ 9 ಗಂಟೆ 4 ಗಂಟೆ 9 ಗಂಟೆಗೂ ಅವರು ತೋರಿಸ್ಬಿಟ್ಟು 4 ಗಂಟೆಗೂ ತೋರಿಸ್ಬೇಕು. ಆ ಥರ ಸಿಸ್ಟಮ್ ಅಟ್ಲೀಸ್ಟ್ ನಮ್ಮ ಡಾಕ್ಟರ್ಸಲ್ಲಿ ಇರಬೇಕು. ಮೊದಲು ಅದನ್ನು ಮಾಡ್ತಕ್ಕಂಥದ್ದು ಇದು. ನನಗೆ ಅನೇಕ ಕಡೆ ನೀವು ಹೇಳ್ತೀರಾ, ಎಷ್ಟೊಂದು ನಮಗೆ ಕಂಪ್ಲೇಂಟ್ ಮಾಡ್ತಾರೆ. 2 ಗಂಟೆಗೆ ಡಾಕ್ಟರ್ ಹೋಗೋದು, ಅಥವಾ ಬೆಳಗ್ಗೆ ಲೇಟಾಗಿ ಬಂದರು, ನೀವು ಬಂದೇ ಇಲ್ಲ. ಮತ್ತು ನಮ್ಮ ಸಿಸ್ಟಮಲ್ಲಿ ಅದನ್ನು ಚೆಕ್ ಮಾಡೋಕೆ ಆಗ್ತಾ ಇದೆ. ಅಟೆಂಡೆನ್ಸನ್ನು ನೋಡೋದು, ಫಿಸಿಕಲಾಗಿ ಚೆಕ್ ಮಾಡೋದು, ಹೇಳುವಂಥದ್ದು, ಅದಕ್ಕೆ ತುಂಬ ಸಮಯ ಆಗ್ತದೆ. ಈಗ ಆಟೋಮೆಟಿಕ್ ಆಗಿ ನಮಗೆ ಈ ಸಿಸ್ಟಮನ್ನು ಎಲ್ಲ ಅಟೆಂಡೆನ್ಸ್ ಯಾವ ಥರ ಇದೆ ಎಲ್ಲಿ ಕಮ್ಮಿ ಇದೆ ಗೊತ್ತಾಗುತ್ತೆ. ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಸಂಬಂಧಪಟ್ಟಾಗ ಅವತ್ತು ಹಿಂದೆ ಸರ್ಕಾರದಲ್ಲಿ ಮಾತಾಡಿದ್ದಾರೆ. ಹಿಂದೆ ನಾವು ನಮ್ಮ ಸಮಿತಿ ಕೊಟ್ಟಂಥ ರಿಪೋರ್ಟ್ ಆದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಕಳಿಸಿತ್ತು. ಯಾವುದೇ ಕಾರಣದಿಂದಲೇ ಕೇಂದ್ರ ಸರ್ಕಾರ ವಾಪಸ್ ಕಳಿಸಿದೆ. ಮತ್ತೊಮ್ಮೆ ರಾಜ್ಯ ಸರ್ಕಾರ ಅದನ್ನು ಕೇಂದ್ರ ಕಳಿಸಬೇಕು, ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಗಬೇಕು ಮತ್ತು ಅವರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಗಬೇಕು ಅಂತ ನನ್ನ ಅಭಿಪ್ರಾಯ ಏನೂ ಇಲ್ಲ. ಇದು ಆ ಸಮಾಜದ ಪ್ರತಿಯೊಂದು ನಾನೇನು ಆ ಸಮಾಜದ ಪ್ರತಿನಿಧಿ ಎಲ್ಲ ಸಮಾಜದ, ಅದರಿಂದ ಅದು ಅವರ ಒಂದು ಬೇಡಿಕೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಎಂಎ ಗೋಪಾಲಸ್ವಾಮಿ ಯುವ ಬ್ರಿಗೇಡ್ ವತಿಯಿಂದ ಭಾನುವಾರ ಹಾಗೂ ಸೋಮವಾರದಂದು ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಚಾಲನೆ ನೀಡಿದರು. ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ 2 ದಿನಗಳು ಹೊನಲು ಬೆಳಕಿನ ಪ್ರೊ ಮಾದರಿ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿ, ಗೋಪಾಲಸ್ವಾಮಿ ಅವರು ಜನಾನುರಾಗಿ, ಜನಪ್ರಿಯ ನಾಯಕರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಅವರು ಕ್ಷೇತ್ರದಲ್ಲಿ ಮಾಡಿದ ಸೇವೆಯನ್ನ ಪರಿಗಣಿಸಿ ಜನ ಅವರ ಕೈ ಹಿಡಿದಿದ್ದಾರೆ. ಗೆಲ್ಲಬೇಕಾದ ಅವರನ್ನ ಕಾಂಗ್ರೆಸ್ ಪಕ್ಷದ ಕೆಲವರು ಕಾಲೆಳೆದು ಸೋಲಿಗೆ ಕಾರಣರಾಗಿದ್ದಾರೆ. ಅತ್ಯವಶ್ಯಕ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಾದರೂ ಅವರನ್ನು ತಾಲೂಕಿನ ಜನತೆ ಕೈ ಹಿಡಿದು ವಿಧಾನಸೌಧಕ್ಕೆ ಕಳುಹಿಸಿಕೊಡಬೇಕು ಎಂದರು. ಪಂದ್ಯಾವಳಿಯಲ್ಲಿ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ ಸೇರಿ ವಿವಿಧ ರಾಜ್ಯದ 16 ತಂಡಗಳು ಪಾಲ್ಗೊಂಡಿದ್ವು. ಸಹಸ್ರಾರು ಕ್ರೀಡಾಭಿಮಾನಿಗಳು ರೋಚಕ ಪಂದ್ಯಾವಳಿಗಳನ್ನು ಕಣ್ತುಂಬಿಕೊಂಡರು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ನಾಯಕಿ ಕುಸುಮಾ, ಬಿಗ್ ಬಾಸ್ ಸ್ಪರ್ಧಿ ಐಶ್ವರ್ಯ ಶಿಂದೋಗಿ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ವಿಆರ್ ನಾಯ್ಡು, ಪಟೇಲ್ ಶಿವಪ್ಪ, ಹನುಮಂತರಾಯಪ್ಪ, ನಟರಾಜು, ಲಕ್ಷ್ಮೀನಾರಾಯಣ್, ಚಿದಾನಂದ್ ಸೇರಿದಂತೆ ಜಿಲ್ಲೆ ಹಾಗೂ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು.
ಅಂಕಗಳಲ್ಲಿ ಯಾವುದೇ ಅರ್ಥದಲ್ಲಿ ವಾಪಸ್ಸಾಗಿದೆ. ಕರ್ನಾಟಕ ರಾಜ್ಯ ಅಮೆರಿಕನ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಹಾಸನ ಜಿಲ್ಲಾ ಅಮೆರಿಕನ್ ಕಬಡ್ಡಿ ಅಸೋಸಿಯೇಷನ್ಗಳ ಸಹಕಾರದೊಂದಿಗೆ ಎಂಎ ಗೋಪಾಲಸ್ವಾಮಿ ಬ್ರಿಗೇಡ್ ರಾಷ್ಟ್ರದಲ್ಲಿ ಅದ್ವಿತೀಯ ಕಬಡ್ಡಿ ಮಂಡಳಿ ಒಂದು ಸುಂದರವಾದ ಬ್ಯಾಕ್ವರ್ಡ್ ಶಿವಮೊಗ್ಗ ಜಿಲ್ಲೆಯ ಆಚರಣೆಯಿಂದ ಒಂದೊಳ್ಳೆ ಆರಂಭವನ್ನು ಕಟ್ಟಿಕೊಂಡಿರುವಂತಹ ಶಿವಮೊಗ್ಗದ ಕೆವಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸಜ್ಜಿತ ಆಸ್ಪತ್ರೆಗಳಲ್ಲಿ ಎಲ್ರಿಗೂ ಚಿಕಿತ್ಸೆ ಪಡೆಯುವುದು ಕಷ್ಟವಾಗಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಜನರ ಆರೋಗ್ಯದ ಸಲುವಾಗಿ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ಆರೋಗ್ಯ ಮೇಳ ಆಯೋಜಿಸಬೇಕೆಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ರಾಜ್ಯದಲ್ಲಿ 2 ಕಾಫ್ ಸಿರಪ್ ಮಾದರಿಗಳಲ್ಲಿ ಅಸಾಮಾನ್ಯ ಅಂಶಗಳು ಪತ್ತೆ. ಆರೋಗ್ಯ ಇಲಾಖೆಯಿಂದ ಎಚ್ಚರಿಕೆ ಕ್ರಮ ಹಾಗೂ ಮಾರ್ಗಸೂಚಿ ಪ್ರಕಟಿಸಲಿದೆ ಎಂದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಂಎ ಗೋಪಾಲಸ್ವಾಮಿ ಬ್ರಿಗೇಡ್ ವತಿಯಿಂದ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅವರಿಂದ ಚಾಲನೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.